ಈಗ ವಿದ್ಯಾರ್ಥಿಗಳೇ, ಈಗ ಸಂಖ್ಯೆ 3082.53 3082.53ನಲ್ಲಿ ಎಂಟರ ಸ್ಥಾನ ಬೆಲೆ ಎಷ್ಟು? ಇದನ್ನ ಓದುದ ಸಹಿತ ನೀವು ತಿಳ್ಕೋಬೇಕು. ಹೆಂಗ ಈ ಅಂಕಿಗಳನ್ನು ಓದ್ತಾರ? ಏನು 3082.53 ಅನ್ಬೇಕು, 53 ಅನ್ಬಾರ್ದು. ಈಗ ಒಂದು ಹೊಸ ನಿಯಮದ ಪ್ರಕಾರ ಈಗ ಪ್ರತಿಯೊಂದು ಸ್ಥಾನದ ಬೆಲೆಯನ್ನ ನಿಮಗೆ ಬರ್ಲಿಕ್ಕೆ ಬರಬೇಕು. ಆಮೇಲೆ ಅವ್ರು ಯಾವ ಸ್ಥಾನ ಹೇಳ್ಯಾರ ಅದಕ್ಕೆ ಉತ್ತರ ಹಾಕ್ತಾರೆ. ಪ್ರತಿಯೊಂದು ಸ್ಥಾನದ ಬೆಲೆಯನ್ನು ಹೆಂಗೆ ಬರಿಬೇಕು ಅನ್ನೋದು ನಾ ತೋರಿಸ್ತೀನಿ. ನೋಡ್ರಿ, 3082.53 ಮೂರನ್ನು ಹೆಂಗೆ ಬರಿಬೇಕು ನೋಡಿ. 3 ಗುಂಡ್ಲೆ ಬಿಡಿ 10 100 1000. ನೋಡ್ರಿ, ಮೂರರ ಸ್ಥಾನ ಬೆಲೆ ಕೇಳಿದ್ರೆ 3000 ಬರೀರಿ. 0 ಅಂತೂ ಅದಕ್ಕೆ ಸ್ಥಾನ ಬೆಲೆ ಬರೋದಿಲ್ಲ, ಯಾಕಂದ್ರೆ 0 ಬಿಡಿ 10 100 100ಲೆ ಗುಣಾಕಾರ ಮಾಡಿದ್ರೆ ಯಾವುದೇ ಒಂದು 0ಗೆ ನೀವು ಗುಣಾಕಾರ ಮಾಡಿಬಿಟ್ರೆ ಏನು ಬರ್ತದ? 0 ಬಂದ್ಬಿಡ್ತದ. 0ನೇ 8ಕ್ಕೆ ಸ್ಥಾನ ಬೆಲೆ ನೋಡ್ರಿ. 8 ಗುಂಡ್ಲೆ ಬಿಡಿ 10 8ರ ಸ್ಥಾನ ಕೇಳಿದರೆ 80 ಅಂತ ಹಚ್ಚರಿ ಉತ್ತರ. 2 ಕೇಳಿದ್ದ ಅಂದ್ರೆ ಹೆಂಗೆ ಹಚ್ಚಬೇಕು? 2 ಗುಂಡ್ಲೆ 1 2 ಕೇಳಿದ್ದ ಅಂದ್ರೆ 2 ಉತ್ತರ ಹುಡುಕಾಡಬೇಕು. 5 ಕೇಳ್ಯಾನ ಅಂತಂದ್ರೆ 5 ನೋಡ್ರಿ, ಇದು ಭಾಗಿಲೆ ಏನು? ಇದು 10 ಭಾಗಿಲೆ 10 ಮಾಡ್ಬೇಕು. ಇದರ ಸ್ಥಾನ ಹೆಂಗೆ ಆಗ್ತದ ಅಂದ್ರೆ 5 ಭಾಗಿಲೆ 10 ಆಗ್ತದ. ನೋಡ್ರಿ, ಅಲ್ಲಿದ್ದರೆ 5 ಭಾಗ 6 5 1 5 2 ನೋಡ್ರಿ ಹೆಂಗಿರ್ತದ ತಿಳ್ಕೊಬೇಕು. ಸ್ಥಾನ ಬೆಲೆಯನ್ನ ಪ್ರತಿಯೊಂದು ಬಿಡಿ ಭಾಗದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಬರೀ ಉತ್ತರ ಎಷ್ಟದ ಅಷ್ಟೇ ಹಾಕ್ರಿ ಯಾವಾಗ ಪೇಪರ್ದಾಗ. ಆದ್ರೆ ಸ್ಥಾನ ಬೆಲೆಯನ್ನು ಹೆಂಗೆ ಹಾಕಬೇಕು ಅನ್ನೋದು ತೋರಿಸ್ತದೆ ನಾನು. ಇದು ನೋಡ್ರಿ 3 ನೋಡ್ರಿ, 3 10 ಆದಿಂದ ಯಾವುದು? 100. ಅದನ್ನ ಹೆಂಗೆ ಹಚ್ಚಬೇಕು ಅನ್ನೋದು ನೋಡ್ರಿ. 3 ಭಾಗಲೆ 100. ಇದಕ್ಕೆ ಭಾಗ ಹೋಗಂಗಿಲ್ಲ, ಇದು ಶುದ್ಧ ಭಿನ್ನರಾಶಿ. ಏನ್ ಕೇಳ್ಯಾನ ಈಗ ನೋಡೋಣ. 8ರ ಸ್ಥಾನ ಬೆಲೆ, 8ರ ಸ್ಥಾನ ಬೆಲೆ ಬರೋಬ್ಬರಿ 80. ಉತ್ತರ ಸಂಖ್ಯೆ ಎ. ನೋಡಿ, ಈಗ ಮೊದಲ ನಾ ಏನ್ ಹೇಳ್ತನೋ, ಸ್ಥಾನ ಬೆಲೆ ಏನ್ ಬರ್ಲಿಕ್ಕೆ ಬರ್ಬೇಕು ಮೊದಲು ನಿಮಗೆ. ಅದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಬಿಡಿ ಬಿಡಿ ಭಾಗಗಳನ್ನು ಬರ್ಲಿಕ್ಕೆ ಬಂತು ಅಂತಂದ್ರೆ ನಿಮಗೆ ಯಾವ್ದು ಪ್ರಶ್ನೆ ಕೇಳ್ಯಾನ ಅದು. ಆಮೇಲೆ ನಾ ಇನ್ನೊಂದು ಯಾಕೆ ಹೇಳ್ತಂದ್ರೆ, ನಿಮಗೆ ಈ ಸ್ಥಾನದ ಅಂಕಿ ಕೇಳಿದಂದ್ರೆ ಇದಕ್ಕೆ 10ರಲ್ಲೇ ಬಾಗ್ಸ್ರಿ, ಮುಂದೆ 100ಕ್ಕೆ ಬಾಗ್ಸ್ರಿ, ಮುಂದೆ 1000ಕ್ಕೆ ಬಾಗ್ಸ್ರಿ, ಅದರ ಮುಂದೆ 10,000 ಭಾಗ ಏನು ಇಡ್ಬೇಕು? ಛೇದ ಇಡಬೇಕು. ಇವು ಗುಣಾಕಾರ. ಪೂರ್ಣ ಬಿಂದುದ ಎಡಕ್ಕ ಗುಣಾಕಾರ ಇರ್ತದೆ, ಬಿಂದುದ ಬಲಕ್ಕೆ ಭಾಗಾಕಾರ ಇರ್ತದೆ. ನೋಡ್ರಿ, ಬಿಡಿ ಒಂದೇ ಇರಂಗಿಲ್ಲ. ಇಲ್ಲಿ ಬಿಡಿ ಇರ್ತದ, ಇಲ್ಲಿ 10ರಿಂದ ಬಾಗಿಸ್ಬೇಕು. ಮೊದಲು ಈ ಸಂಖ್ಯೆ 10, ಈ ಸಂಖ್ಯೆಗೆ 100ಲೆ ಬಾಗಿಸ್ಬೇಕು. ಮುಂದೆ ಇನ್ನೊಂದು ಸಂಖ್ಯೆ ಐತ 1000ಲೆ ಬಾಗಿಸ್ಬೇಕು. ಇದು ತಲೆಗಿರ್ಬೇಕು. ನೀವು ಸ್ಥಾನ ಬೆಲೆಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಗಣಿತ ಬಂದ್ಬಿಡ್ತಾವ. ಮುಂದೆ ಬೇಕಾದಂತ ಇಂಥ ಮಾದರಿ ಬಂದ್ರೆ ಮಾಡಿ ಬಿಡ್ತೀರಿ ನೀವು. ನೋಡ್ರಿ, ಈಗ ನಾ ಎಲ್ಲ ಪರ್ಟಿಕ್ಯುಲರ್ ಪ್ರತಿಯೊಂದು ಸ್ಥಾನನ ಹೆಂಗೆ ಹಚ್ಕೋಬೇಕು. 3 ಬೇಕಂತ ಕೇಳಿದ್ದ ಅಂದ್ರೆ ಬಿಡಿ 10 100 1000ಲೆ ಗುಣಾಕಾರ ಮಾಡ್ರಿ. 0 100ಲೆ ಗುಣಾಕಾರ ಮಾಡಿದ್ರೆ 0ನೇ ಬರ್ತದ. 8ಕ್ಕೆ ಬಿಡಿ 10 10ರಲೆ ಗುಣಾಕಾರ ಮಾಡ್ರಿ, 80 ಆತು. 2ಕ್ಕೆ 2 ಗುಂಡ್ಲೆ 1 ಮುಖಬೆಲೆ ಸ್ಥಾನ ಬೆಲೆ ಒಂದೇ ಇರ್ತದ 2. 5 ಬಂತಂದ್ರೆ 5ಕ್ಕೆ ನೀವು ಇಲ್ಲಿ ಮುಂದೆ ಏನಾಗ್ತದೆ? ಇವೆಲ್ಲ ಗುಣಾಕಾರ ಆಗಿಬಿಡ್ತಾವ, ಇಲ್ಲಿ ಭಾಗಾಕಾರ ಬರ್ತದ. 5ಕ್ಕೆ ನೀವು 10ರಲ್ಲೇ ಭಾಗಿಸ್ಬೇಕು. ಅದನ್ನು ಭಿನ್ನ ರಾಶಿ ಒಳಗಿಡಬೇಕು. ಹಿಂಗೂ ಇರ್ತದ ಉತ್ತರ, ಹಿಂಗೂ ಇರ್ತದ, ಕನಿಷ್ಠ ರೂಪಕ್ಕೆ ತಂದದ್ದು ಇರ್ತದ. ಆಮೇಲೆ 3 ಇಡ್ರಿ, ಅದನ್ನು 100ಲೆ ಭಾಗಿಸ್ರಿ. 10 ಅದರಿಂದ 100ಲೆ ಭಾಗಿಸ್ಬೇಕು. 100ಲೆ ಭಾಗಿಸಿದಾಗ ಭಿನ್ನ ರಾಶಿ ಒಳಗೆ ಇಟ್ಟಿರ್ತಾರೆ ಚೆನ್ನಾಗಿ ಉತ್ತರಗಳನ್ನ. ಅವು ದಶಮಾಂಶದಾಗ ಇರ್ತಾವ, ಭಿನ್ನ ರಾಶಿ ಒಳಗೆ ಕೇಳ್ತಾನ ಅಥವಾ ಶೇಕಡಾದಾಗ ಕೇಳ್ತಾನ. ಇದು ಶೇಕಡ 3 ಆಗ್ತದ, ಇದು ಶೇಕಡ 8 ಆಗ್ತದ, 50 ಆಗ್ತದ. ಪ್ರತಿಯೊಂದು ಪಾರ್ಟ್ ಬಗ್ಗೆ ನಿಮಗೆ ಅರ್ಥ ಇರ್ಬೇಕು. ಗಣಿತ ಟೀಚಿಂಗ್ ಕಲಿಸೋದು, ನೀವು ಕಲಿಬೇಕಾದದ್ದು ಪ್ರತಿಯೊಂದರ ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವು. ಇದಕ್ಕೆ ಎಷ್ಟದ ಬೆಲೆ ಅಂದ್ಕೊಳ್ಳಿ. ಇದು ನೋಡ್ರಿ 0.5 ಆಗ್ತದ್ರಿ, ಅಥವಾ 10ನೇ 5 ಆಗ್ತದ್ರಿ, 1 2 ಆಗ್ತದ್ರಿ ಅಂತ ಹೇಳ್ಬೇಕು. ಇದು ಏನಾಗ್ತದಮ್ಮ? ಇದು 100ನೇ 3 ಆಗ್ತದ್ರಿ,
ಅಥವಾ 3% ಆಗ್ತದ್ರಿ, ಅಥವಾ 0.03 ಆಗ್ತದ್ರಿ. ಯಾವ ಬೇಕಾದ ರೀತಿಯೊಳಗೆ ನಿಮಗೆ ಉತ್ತರಗಳನ್ನು ಇಡ್ಲಿಕ್ಕೆ ಬರಬೇಕು ಅದನ್ನು ನೀವು ತಿಳ್ಕೊಬೇಕು. ನಿಮಗೆ ದಶಮಾಂಶ ಅನುಕ್ರಮ ನಂಬರ್ದಾಗ ಭಾಳ ಹಾಕಿ ನಿಂತ ಗಣಿತಗಳನ್ನು ನೋಡ್ರಿ ನೀವು, ತಿಳಿತಲ್ಲ. ಈಗ ಸರಿಯಾಗಿ ಈಗ ಅವ 8ರದ ಕೇಳ್ಯಾನ, 8ರದ ಬೆಲೆ ಎಷ್ಟು ಆಗ್ತದೆ, 10ರಲ್ಲಿ ಗುಣಾಕಾರ ಆಯ್ತು 80 ಮತ್ತು ಉತ್ತರ ಸಂಖ್ಯೆ ಏದಾಗ ಹಾಕಿಬಿಡ್ರಿ. ಇದನ್ನು ಹೆಚ್ಚು ನೋಡ್ರಿ. ಮುಂದಿನ ಮಾದರಿಗಳನ್ನು ನೀವು ಸೀರಿಯಲ್ದಾಗ ಹಾಕಿ ನಾವು ದಶಮಾಂಶ ನೋಡ್ಕೊರಿ.